ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನುವಂತಹ ವದಂತಿಯ ಆತಂಕ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದ್ರ ಬಗ್ಗೆ ಆಹಾರ ತಜ್ಞರು ಹೇಳೋದೇನು, ಫಿಟ್ನೆಸ್ ಪ್ರಿಯರ್ ಹೇಳೋದೇನು, ನಿಜಕ್ಕೂ ಮೊಟ್ಟೆಯನ್ನ ಸೇವಿಸಿದರೆ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಆರೋಗ್ಯ ಇಲಾಖೆಯು ಈ ವಿಚಾರವಾಗಿ ಅಲರ್ಟ್ ಆಗಿದೆ. ಈಗಾಗಲೇ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮೊಟ್ಟೆ ಸೇವನೆ ಬಗ್ಗೆ ಫಿಟ್ನೆಸ್ ಟ್ರೈನರ್ ಏನ್ ಹೇಳ್ತಾರೆ? ಜನರಲ್ಲಿ ಮೊಟ್ಟೆ ಸೇವನೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಸೂಕ್ತ ತನಿಖೆ ಮಾಡಿ ಆತಂಕ ದೂರ ಮಾಡಬೇಕು. ಫಿಟ್ನೆಸ್ ಜಿಮ್ ಮಾಲೀಕಿ ವಿಕ್ಟೋರಿಯಾ ರಾಣಿ ಜಾರ್ಜ್ ಪ್ರತಿಕ್ರಿಯಿಸಿರೋದಿದೆ. ಈ ಒಂದು ಜಿಮ್ ಅನ್ನ ಕೂಡ ನಡೆಸ್ತಾರೆ, ಒಂದು ಪ್ರತಿಷ್ಠಿತ ಜಿಮ್. ಸಾಕಷ್ಟು ಅವ್ರು ಕೂಡ ಮೊಟ್ಟೆ ಸೇವನೆ ಮಾಡ್ತಾರೆ. ಅವ್ರ ಬಳಿ ಬರಂತ ಜಿಮ್ಮಿಗೆ ಬರಂತ ಸಾಕಷ್ಟು ಯುವತಿಯರಿಗೆ, ಮಹಿಳೆಯರಿಗೆ ಅವ್ರೇನದಂದ್ರೆ ಪೌಷ್ಟಿಕಾಂಶ ಅಂದ್ರೆ ಜಿಮ್ ಮಾಡಿದ ನಂತರ ಪೌಷ್ಟಿಕಾಂಶ ಟೋಟಲಿ ಬದಲೇಬೇಕು ಅಂದ್ರೆ ಟೋಟಲ್ ಮೊಟ್ಟೆ ಸೇವನೆ ಮಾಡಲೇಬೇಕಂತ ಸಾಕಷ್ಟು ಸಲಹೆ ಕೊಡ್ತಾರೆ. ಮೇಡಮ್ ಅವರೇ, ಸಾಕಷ್ಟು ನಿಮ್ಮಲ್ಲಿ ಬರೋರಿಗೆ ನೀವು ಸಲಹೆ ಮಾಡ್ತೀರಿ. ಮೊಟ್ಟೆ ದಿನ ಬೆಳಗಾದ್ರೆ ಅಂದ್ರೆ ಪ್ರತಿದಿನ ಸುಮಾರು ಒಂದು 10 ಮೊಟ್ಟೆ ತಿನ್ಬೇಕು, 12 ಮೊಟ್ಟೆ ತಿನ್ಬೇಕು, 3 ಗಂಟೆಗೆ ಇಷ್ಟು ಮೊಟ್ಟೆ ತಿನ್ಬೇಕು ಅಂತ ಹೇಳಿ. ಈಗಾಗಲೇ ಮೊಟ್ಟೆ ಬಗ್ಗೆನೇ ಒಂದು ಅವಾಂತರ ಸೃಷ್ಟಿಯಾಗಿದೆ. ಮೇಡಮ್, ಏನ್ ಹೇಳ್ತೀವಿ? ಎಲ್ಲೋ ಒಂದು ಬ್ಯಾಚ್ ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೈಟ್ರೋಫಿರಾನ್ ಬ್ಯಾಂಡ್ ಆಗಿರ್ತಕ್ಕಂಥ ಆಂಟಿಬಯೋಟಿಕ್ ನೈಟ್ರೋಫಿರಾನ್ ಎಂಬುದು ಪತ್ತೆಯಾಗಿರೋದ್ರಿಂದ ಜನ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇದರಲ್ಲಿ ನನ್ನೊಂದು ಅಭಿಪ್ರಾಯ ಏನಂದ್ರೆ, ಒಂದು ದಿನದಲ್ಲಿ ನಾವು 100 eggs ತಿನ್ನಲ್ಲ ನಾವ್ ಯಾರು. ಸೊ 100 eggs ತಿಂದಾಗೆ ಆ ಒಂದು ಕಂಟೆಂಟ್ ನಮ್ಗೆ ಎಫೆಕ್ಟ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಯಾರು 100 eggs ತಿನ್ನಲ್ಲ ಡೈಲಿ. ಸೊ ಡೈಲಿ ಒಂದು ಯಾರೇ ಒಂದು ಫಿಟ್ನೆಸ್ ಫ್ರೇಕ್ಸ್ ಆಗಿರ್ಬೋದು, ನಾವಾದ್ರೂ ಡೈಲಿ ಮಿನಿಮಮ್ ಒಂದು 10 to 20 eggs, ಮ್ಯಾಕ್ಸಿಮಮ್ 20 eggs ತಗೊಳ್ಬಹುದು. ಸೊ ಇದರಿಂದ ನಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಎಗ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ 1 whole egg ಅಲ್ಲಿ 6 grams ಪ್ರೋಟೀನ್ ಇರ್ತದೆ. ಸೊ ಅದರಿಂದ ನಮ್ಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಪ್ರೋಟೀನ್. ಸೊ ಹಂಗಾಗಿ ಈಗ ತಾವು ಅಂದ್ರೆ ನೀವು ಕೂಡ ವರ್ಕೌಟ್ ಮಾಡ್ತೀರಿ, ವರ್ಕೌಟ್ ಟ್ರೈನಿಂಗ್ ಕೂಡ ಕೊಡ್ತೀರಿ. ನೀವು ಪ್ರತಿದಿನ ಎಷ್ಟು ಎಗ್ ಅನ್ನ ಸೇವನೆ ಮಾಡ್ತೀರಿ? ಈಗ ನಾನ್ ಮಾರ್ನಿಂಗ್ 4 eggs ತಗೋತೀನಿ, ಮತ್ತೆ ಈವ್ನಿಂಗ್ 4 eggs. ಒಂದ್ ದಿನದಲ್ಲಿ 8 to 10 eggs ನಾ ಡೈಲಿ ತಗೊಳ್ತೀನಿ. ಸಮ್ ಟೈಮ್ಸ್ ಆಮ್ಲೆಟ್ ರೀತಿಯಲ್ಲಿ ಇರ್ಬೋದು, ಬಾಯ್ಲ್ಡ್ ರೀತಿಯಲ್ಲಿ ಇರ್ಬೋದು. ಮಿನಿಮಮ್ 8 to 10 eggs ನಾ ತಗೊಳ್ತೀನಿ ಡೈಲಿ. ಎಷ್ಟು 6 grams ಆಫ್ ಪ್ರೋಟೀನ್ ಇನ್ 1 whole egg ಇರುತ್ತೆ. ಸೊ whole egg ತಗೊಂಡಾಗ 6 grams ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಜನಗಳು ಇಷ್ಟೆಲ್ಲ ಒಂದು ವೈರಲ್ ವಿಡಿಯೋ ಏನಂದ್ರೆ, ಎಗ್ಸ್ ಇಂದ ಆ ನೈಟ್ರೋಫಿರಾನ್ ಬ್ಯಾಂಡ್ ಕಂಟೆಂಟ್ ಆಗಿರ್ತಕ್ಕಂಥ ನೈಟ್ರೋಫಿರಾನ್ ಏನ ಆಂಟಿಬಯೋಟಿಕ್ ಇದೆಯಲ್ಲ, ಸೊ ಅದು ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ಹಂಗ್ ನೋಡ್ಬೇಕಾದ್ರೆ ನಾವು ಚಿಕನ್ ತಿನ್ಬಾರ್ದು. ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಫ್ರೂಟ್ಸ್ ಆಗ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಯಾವುದೇ ತರಕಾರಿಗಳೆಲ್ಲ ತಗೋಬೇಕಂದ್ರೆ ಸಮ್ ಆರ್ ದಿ ಅದರ್ ಥಿಂಗ್ ನಾವೆಲ್ಲ ತಗೊಳ್ತಾ ಇದೀವಿ. ಅಂದ್ರೆ ಎಲ್ಲನೇ ಇತ್ತೀಚೆಗೆ ಲೂಸ್ ಎಲ್ಲನೇ ಕಲಬೆರಕೆ ಬರ್ತಾ ಇದೆ. ಒಂದ್ ಮೊಟ್ಟೆ ಅಂದ್ರೆ ಪೂರ ಪ್ಯಾಕ್ ಇರ್ತದೆ. ಅದು ಒಂದು ಸಾಕಷ್ಟು ಇವತ್ತೊಂದು ಎಲ್ಲ ಕಡೆ ಸಾಕಷ್ಟು ಒಂದು ಇದರಲ್ಲಿ ಪರೀಕ್ಷೆಗಳಲ್ಲಿ ಕೂಡ ಮೊಟ್ಟೆ ಒಂದು ಕ್ವಾಲಿಟಿ ಇದೆ ಅಂತ ಹೇಳಿ ಸಾಕಷ್ಟು ಬಂದು, ಆದ್ರೆ ಇವಾಗ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಮೇಡಮ್. ಸೊ ಓನ್ಲಿ ಅದು ಟೆಸ್ಟ್ ಮಾಡ್ತಕ್ಕಂಥ ಒಂದೇ ಒಂದು ಬ್ರ್ಯಾಂಡ್ ಅದರಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಸೊ ಒಂದೇ ಒಂದು ಬ್ರ್ಯಾಂಡ್ ಅಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಾವೇನ್ ಕೇಳ್ಕೊತಿದೀವಿ ಅಂದ್ರೆ, ಎಲ್ಲಾ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾಳೆ ಎಲ್ಲರೂ ಫಿಟ್ನೆಸ್ ಅಲ್ಲಿ ಅದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಡಿಫಿಕಲ್ಟ್ ಆಗ್ಬಿಡುತ್ತೆ. ಆದಷ್ಟು ಗವರ್ಮೆಂಟ್ ನಾವೇನ್ ಕೇಳ್ಕೊಳ್ಳೋದೇನಂದ್ರೆ, ಅದರದ್ದು ಏನ್ ಗೊಂದಲ ಇದೆಯಲ್ಲ ಅದು ಪ್ರಾಬ್ಲಮ್ ನ ಆದಷ್ಟು ಅದನ್ನ ಚೆಕ್ ಮಾಡಿಸಿ ಅದನ್ನ ಏನಾದ ರಿಪೋರ್ಟ್ ನ ಆದಷ್ಟು ಬೇಗ ಜನರಿಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕಂತ ನಾ ಕೇಳ್ಕೊಳ್ತೀನಿ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನುವಂತಹ ವದಂತಿಯ ಆತಂಕ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದ್ರ ಬಗ್ಗೆ ಆಹಾರ ತಜ್ಞರು ಹೇಳೋದೇನು, ಫಿಟ್ನೆಸ್ ಪ್ರಿಯರ್ ಹೇಳೋದೇನು, ನಿಜಕ್ಕೂ ಮೊಟ್ಟೆಯನ್ನ ಸೇವಿಸಿದರೆ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಆರೋಗ್ಯ ಇಲಾಖೆಯು ಈ ವಿಚಾರವಾಗಿ ಅಲರ್ಟ್ ಆಗಿದೆ. ಈಗಾಗಲೇ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮೊಟ್ಟೆ ಸೇವನೆ ಬಗ್ಗೆ ಫಿಟ್ನೆಸ್ ಟ್ರೈನರ್ ಏನ್ ಹೇಳ್ತಾರೆ? ಜನರಲ್ಲಿ ಮೊಟ್ಟೆ ಸೇವನೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಸೂಕ್ತ ತನಿಖೆ ಮಾಡಿ ಆತಂಕ ದೂರ ಮಾಡಬೇಕು. ಫಿಟ್ನೆಸ್ ಜಿಮ್ ಮಾಲೀಕಿ ವಿಕ್ಟೋರಿಯಾ ರಾಣಿ ಜಾರ್ಜ್ ಪ್ರತಿಕ್ರಿಯಿಸಿರೋದಿದೆ.
ಈ ಒಂದು ಜಿಮ್ ಅನ್ನ ಕೂಡ ನಡೆಸ್ತಾರೆ, ಒಂದು ಪ್ರತಿಷ್ಠಿತ ಜಿಮ್. ಸಾಕಷ್ಟು ಅವ್ರು ಕೂಡ ಮೊಟ್ಟೆ ಸೇವನೆ ಮಾಡ್ತಾರೆ. ಅವ್ರ ಬಳಿ ಬರಂತ ಜಿಮ್ಮಿಗೆ ಬರಂತ ಸಾಕಷ್ಟು ಯುವತಿಯರಿಗೆ, ಮಹಿಳೆಯರಿಗೆ ಅವ್ರೇನದಂದ್ರೆ ಪೌಷ್ಟಿಕಾಂಶ ಅಂದ್ರೆ ಜಿಮ್ ಮಾಡಿದ ನಂತರ ಪೌಷ್ಟಿಕಾಂಶ ಟೋಟಲಿ ಬರ್ಲೇಬೇಕು ಅಂದ್ರೆ ಟೋಟಲ್ ಮೊಟ್ಟೆ ಸೇವನೆ ಮಾಡ್ಲೇಬೇಕಂತ ಸಾಕಷ್ಟು ಸಲಹೆ ಕೊಡ್ತಾರೆ. ಮೇಡಮ್ ಅವರೇ, ಸಾಕಷ್ಟು ನಿಮ್ಮಲ್ಲಿ ಬರೋರಿಗೆ ನೀವು ಸಲಹೆ ಮಾಡ್ತೀರಿ. ಮೊಟ್ಟೆ ದಿನ ಬೆಳಗಾದ್ರೆ ಅಂದ್ರೆ ಪ್ರತಿದಿನ ಸುಮಾರು ಒಂದು 10 ಮೊಟ್ಟೆ ತಿನ್ಬೇಕು, 12 ಮೊಟ್ಟೆ ತಿನ್ಬೇಕು, 3 ಗಂಟೆಗೆ ಇಷ್ಟು ಮೊಟ್ಟೆ ತಿನ್ಬೇಕು ಅಂತ ಹೇಳಿ. ಈಗಾಗಲೇ ಮೊಟ್ಟೆ ಬಗ್ಗೆನೇ ಒಂದು ಅವಾಂತರ ಸೃಷ್ಟಿಯಾಗಿದೆ ಮೇಡಮ್, ಏನ್ ಹೇಳ್ತೀರಿ? ಎಲ್ಲೋ ಒಂದು ಬ್ಯಾಚ್ ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೈಟ್ರೋಫಿರಾನ್ ಬ್ಯಾಂಡ್ ಆಗಿರ್ತಕ್ಕಂಥ ಆಂಟಿಬಯೋಟಿಕ್ ನೈಟ್ರೋಫಿರಾನ್ ಎಂಬುದು ಪತ್ತೆಯಾಗಿರೋದ್ರಿಂದ ಜನ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇದರಲ್ಲಿ ನನ್ನೊಂದು ಅಭಿಪ್ರಾಯ ಏನಂದ್ರೆ, ಒಂದು ದಿನದಲ್ಲಿ ನಾವು 100 eggs ತಿನ್ನಲ್ಲ ನಾವ್ ಯಾರು. ಸೊ 100 eggs ತಿಂದಾಗೆ ಆ ಒಂದು ಕಂಟೆಂಟ್ ನಮ್ಗೆ ಎಫೆಕ್ಟ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಯಾರು 100 eggs ತಿನ್ನಲ್ಲ ಡೈಲಿ. ಸೊ ಡೈಲಿ ಒಂದು ಯಾರೇ ಒಂದು ಫಿಟ್ನೆಸ್ ಫ್ರೇಕ್ಸ್ ಆಗಿರ್ಬೋದು, ನಾವಾದ್ರೂ ಡೈಲಿ ಮಿನಿಮಮ್ ಒಂದು 10 to 20 eggs, ಮ್ಯಾಕ್ಸಿಮಮ್ 20 eggs ತಗೊಳ್ಬಹುದು. ಸೊ ಇದರಿಂದ ನಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಎಗ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ 1 whole egg ಅಲ್ಲಿ 6 grams ಪ್ರೋಟೀನ್ ಇರ್ತದೆ. ಸೊ ಅದರಿಂದ ನಮ್ಗೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಪ್ರೋಟೀನ್. ಸೊ ಹಂಗಾಗಿ ಈಗ ತಾವು ಅಂದ್ರೆ ನೀವು ಕೂಡ ವರ್ಕೌಟ್ ಮಾಡ್ತೀರಿ, ವರ್ಕೌಟ್ ಟ್ರೈನಿಂಗ್ ಕೂಡ ಕೊಡ್ತೀರಿ. ನೀವು ಪ್ರತಿದಿನ ಎಷ್ಟು ಎಗ್ ಅನ್ನ ಸೇವನೆ ಮಾಡ್ತೀರಿ? ಈಗ ನಾನ್ ಮಾರ್ನಿಂಗ್ 4 eggs ತಗೋತೀನಿ, ಮತ್ತೆ ಈವ್ನಿಂಗ್ 4 eggs. ಒಂದ್ ದಿನದಲ್ಲಿ 8 to 10 eggs ನಾ ಡೈಲಿ ತಗೊಳ್ತೀನಿ. ಸಮ್ ಟೈಮ್ಸ್ ಆಮ್ಲೆಟ್ ರೀತಿಯಲ್ಲಿ ಇರ್ಬೋದು, ಬಾಯ್ಲ್ಡ್ ರೀತಿಯಲ್ಲಿ ಇರ್ಬೋದು. ಮಿನಿಮಮ್ 8 to 10 eggs ನಾ ತಗೊಳ್ತೀನಿ ಡೈಲಿ. ಎಷ್ಟು 6 grams ಆಫ್ ಪ್ರೋಟೀನ್ ಇನ್ 1 whole egg ಇರುತ್ತೆ. ಸೊ whole egg ತಗೊಂಡಾಗ 6 grams ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಜನಗಳು ಇಷ್ಟೆಲ್ಲ ಒಂದು ವೈರಲ್ ವಿಡಿಯೋ ಏನಂದ್ರೆ, ಎಗ್ಸ್ ಇಂದ ಆ ನೈಟ್ರೋಫಿರಾನ್ ಬ್ಯಾಂಡ್ ಕಂಟೆಂಟ್ ಆಗಿರ್ತಕ್ಕಂಥ ನೈಟ್ರೋಫಿರಾನ್ ಏನ ಆಂಟಿಬಯೋಟಿಕ್ ಇದೆಯಲ್ಲ, ಸೊ ಅದು ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ಹಂಗ್ ನೋಡ್ಬೇಕಾದ್ರೆ ನಾವು ಚಿಕನ್ ತಿನ್ಬಾರ್ದು. ಇನ್ ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಫ್ರೂಟ್ಸ್ ಆಗ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಯಾವುದೇ ತರಕಾರಿಗಳೆಲ್ಲ ತಗೋಬೇಕಂದ್ರೆ ಸಮ್ ಆರ್ ದಿ ಅದರ್ ಥಿಂಗ್ ನಾವೆಲ್ಲ ತಗೊಳ್ತಾ ಇದೀವಿ. ಅಂದ್ರೆ ಎಲ್ಲನೇ ಇತ್ತೀಚೆಗೆ ಲೂಸ್ ಎಲ್ಲನೇ ಕಲಬೆರಕೆ ಬರ್ತಾ ಇದೆ. ಒಂದ್ ಮೊಟ್ಟೆ ಅಂದ್ರೆ ಪೂರ ಪ್ಯಾಕ್ ಇರ್ತದೆ. ಅದು ಒಂದು ಸಾಕಷ್ಟು ಇವತ್ತೊಂದು ಎಲ್ಲ ಕಡೆ ಸಾಕಷ್ಟು ಒಂದು ಇದರಲ್ಲಿ ಪರೀಕ್ಷೆಗಳಲ್ಲಿ ಕೂಡ ಮೊಟ್ಟೆ ಒಂದು ಕ್ವಾಲಿಟಿ ಇದೆ ಅಂತ ಹೇಳಿ ಸಾಕಷ್ಟು ಬಂದು, ಆದ್ರೆ ಇವಾಗ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಮೇಡಮ್. ಸೊ ಓನ್ಲಿ ಅದು ಟೆಸ್ಟ್ ಮಾಡ್ಬೇಕಂತ ಒಂದೇ ಒಂದು ಬ್ರ್ಯಾಂಡ್ ಅದರಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಸೊ ಒಂದೇ ಒಂದು ಬ್ರ್ಯಾಂಡ್ ಅಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಾವೇನ್ ಕೇಳ್ಕೊತಿದೀವಿ ಅಂದ್ರೆ, ಎಲ್ಲಾ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾಳೆ ಎಲ್ಲರೂ ಫಿಟ್ನೆಸ್ ಅಲ್ಲಿ ಅದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಡಿಫಿಕಲ್ಟ್ ಆಗ್ಬಿಡುತ್ತೆ. ಆದಷ್ಟು ಗವರ್ಮೆಂಟ್ ನಾವೇನ್ ಕೇಳ್ಕೊಳ್ಳೋದೇನಂದ್ರೆ, ಅದರದ್ದು ಏನ್ ಗೊಂದಲ ಇದೆಯಲ್ಲ ಅದು ಪ್ರಾಬ್ಲಮ್ ನ ಆದಷ್ಟು ಅದನ್ನ ಚೆಕ್ ಮಾಡಿಸಿ ಅದನ್ನ ಏನಾದ ರಿಪೋರ್ಟ್ ನ ಆದಷ್ಟು ಬೇಗ ಜನರಿಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕಂತ ನಾ ಕೇಳ್ಕೊಳ್ತೀನಿ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್. ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಅನ್ನುವಂತಹ ವದಂತಿಯ ಆತಂಕ ರಾಜ್ಯದಾದ್ಯಂತ ಭಾರಿ ಚರ್ಚೆಗೆ ಕಾರಣ ಆಗ್ತಾ ಇದೆ. ಮೊಟ್ಟೆ ತಿಂದ್ರೆ ಕ್ಯಾನ್ಸರ್ ಬರುತ್ತಾ? ಇದ್ರ ಬಗ್ಗೆ ಆಹಾರ ತಜ್ಞರು ಹೇಳೋದೇನು, ಫಿಟ್ನೆಸ್ ಪ್ರಿಯರ್ ಹೇಳೋದೇನು? ನಿಜಕ್ಕೂ ಮೊಟ್ಟೆಯನ್ನ ಸೇವಿಸಿದರೆ ಕ್ಯಾನ್ಸರ್ ಬರುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಭಾರಿ ಚರ್ಚೆಗಳಾಗ್ತಾ ಇದೆ. ಆರೋಗ್ಯ ಇಲಾಖೆಯು ಈ ವಿಚಾರವಾಗಿ ಅಲರ್ಟ್ ಆಗಿದೆ. ಈಗಾಗಲೇ ಮೊಟ್ಟೆಯಲ್ಲಿ ಕ್ಯಾನ್ಸರ್ ಕಾರಕ ಅಂಶ ಪತ್ತೆ ಎಂಬ ವಿಚಾರಕ್ಕೆ ಸಂಬಂಧಪಟ್ಟಂತೆ ರಾಜ್ಯದ ಜನರಲ್ಲಿ ಆತಂಕ ಹೆಚ್ಚಾಗ್ತಾ ಇದೆ. ಮೊಟ್ಟೆ ಸೇವನೆ ಬಗ್ಗೆ ಫಿಟ್ನೆಸ್ ಟ್ರೈನರ್ ಏನ್ ಹೇಳ್ತಾರೆ? ಜನರಲ್ಲಿ ಮೊಟ್ಟೆ ಸೇವನೆ ಬಗ್ಗೆ ಗೊಂದಲ ಸೃಷ್ಟಿಯಾಗಿದೆ. ಸೂಕ್ತ ತನಿಖೆ ಮಾಡಿ ಆತಂಕ ದೂರ ಮಾಡಬೇಕು. ಫಿಟ್ನೆಸ್ ಜಿಮ್ ಮಾಲೀಕಿ ವಿಕ್ಟೋರಿಯಾ ರಾಣಿ ಜಾರ್ಜ್ ಪ್ರತಿಕ್ರಿಯಿಸಿರೋದಿದೆ. ಈ ಒಂದು ಜಿಮ್ ಅನ್ನ ಕೂಡ ನಡೆಸ್ತಾರೆ, ಒಂದು ಪ್ರತಿಷ್ಠಿತ ಜಿಮ್. ಸಾಕಷ್ಟು ಅವ್ರು ಕೂಡ ಮೊಟ್ಟೆ ಸೇವನೆ ಮಾಡ್ತಾರೆ. ಅವ್ರ ಬಳಿ ಬರಂತ ಜಿಮ್ಮಿಗೆ ಬರಂತ ಸಾಕಷ್ಟು ಯುವತಿಯರಿಗೆ, ಮಹಿಳೆಯರಿಗೆ ಅವ್ರೇನದಂದ್ರೆ ಪೌಷ್ಟಿಕಾಂಶ ಅಂದ್ರೆ ಜಿಮ್ ಮಾಡಿದ ನಂತರ ಪೌಷ್ಟಿಕಾಂಶ ಟೋಟಲಿ ಬರ್ಲೇಬೇಕು ಅಂದ್ರೆ ಟೋಟಲ್ ಮೊಟ್ಟೆ ಸೇವನೆ ಮಾಡ್ಲೇಬೇಕಂತ ಸಾಕಷ್ಟು ಸಲಹೆ ಕೊಡ್ತಾರೆ. ಮೇಡಮ್ ಅವರೇ, ಸಾಕಷ್ಟು ನಿಮ್ಮಲ್ಲಿ ಬರೋರಿಗೆ ನೀವು ಸಲಹೆ ಮಾಡ್ತೀರಿ. ಮೊಟ್ಟೆ ದಿನ ಬೆಳಗಾದ್ರೆ ಅಂದ್ರೆ ಪ್ರತಿದಿನ ಸುಮಾರು ಒಂದು 10 ಮೊಟ್ಟೆ ತಿನ್ಬೇಕು, 12 ಮೊಟ್ಟೆ ತಿನ್ಬೇಕು, 3 ಗಂಟೆಗೆ ಇಷ್ಟು ಮೊಟ್ಟೆ ತಿನ್ಬೇಕು ಅಂತ ಹೇಳಿ. ಈಗಾಗಲೇ ಮೊಟ್ಟೆ ಬಗ್ಗೆನೇ ಒಂದು ಅವಾಂತರ ಸೃಷ್ಟಿಯಾಗಿದೆ ಮೇಡಮ್, ಏನ್ ಹೇಳ್ತೀರಿ? ಎಲ್ಲೋ ಒಂದು ಬ್ಯಾಚ್ ಅದನ್ನ ಟೆಸ್ಟ್ ಮಾಡಿದಾಗ ಅದರಲ್ಲಿ ನೈಟ್ರೋಫಿರಾನ್ ಬ್ಯಾಂಡ್ ಆಗಿರ್ತಕ್ಕಂಥ ಆಂಟಿಬಯೋಟಿಕ್ ನೈಟ್ರೋಫಿರಾನ್ ಎಂಬುದು ಪತ್ತೆಯಾಗಿರೋದ್ರಿಂದ ಜನ ಎಲ್ಲ ಕನ್ಫ್ಯೂಸ್ ಆಗಿದ್ದಾರೆ. ಸೊ ಇದರಲ್ಲಿ ನನ್ನೊಂದು ಅಭಿಪ್ರಾಯ ಏನಂದ್ರೆ, ಒಂದು ದಿನದಲ್ಲಿ ನಾವು 100 eggs ತಿನ್ನಲ್ಲ ನಾವ್ ಯಾರು. ಸೊ 100 eggs ತಿಂದಾಗೆ ಆ ಒಂದು ಕಂಟೆಂಟ್ ನಮ್ಗೆ ಎಫೆಕ್ಟ್ ಮಾಡಬಹುದು ಅಂತ ಗೊತ್ತಾಗುತ್ತೆ. ಆದ್ರೆ ನಾವು ಯಾರು 100 eggs ತಿನ್ನಲ್ಲ ಡೈಲಿ.
ಸೊ ಡೈಲಿ ನಮ್ ಒಂದು ಯಾರೇ ಒಂದು ಫಿಟ್ನೆಸ್ ಫ್ರೇಕ್ಸ್ ಆಗಿರ್ಬೋದು, ನಾವಾದ್ರೂ ಡೈಲಿ ಮಿನಿಮಮ್ ಒಂದು 10 to 20 eggs, ಮ್ಯಾಕ್ಸಿಮಮ್ 20 eggs ತಗೊಳ್ಬಹುದು. ಸೊ ಇದರಿಂದ ನಮ್ಗೆ ಏನು ಎಫೆಕ್ಟ್ ಆಗೋದಿಲ್ಲ. ಎಗ್ ಅಲ್ಲಿ ಜಾಸ್ತಿ ಪ್ರೋಟೀನ್ ಅಂಶ ಇರೋದ್ರಿಂದ 1 whole egg ಅಲ್ಲಿ 6 grams ಪ್ರೋಟೀನ್ ಇರ್ತದೆ. ಸೊ ಅದರಿಂದ ನಮ್ಗೆ ಇಟ್ ಈಸ್ ವೆರಿ ಇಂಪಾರ್ಟೆಂಟ್ ಟು ಟೇಕ್ ದ ಪ್ರೋಟೀನ್. ಸೊ ಹಂಗಾಗಿ ಈಗ ತಾವು ಅಂದ್ರೆ ನೀವು ಕೂಡ ವರ್ಕೌಟ್ ಮಾಡ್ತೀರಿ, ವರ್ಕೌಟ್ ಟ್ರೈನಿಂಗ್ ಕೂಡ ಕೊಡ್ತೀರಿ. ನೀವು ಪ್ರತಿದಿನ ಎಷ್ಟು ಎಗ್ಗನ್ನ ಸೇವನೆ ಮಾಡ್ತೀರಿ? ಈಗ ನಾನ್ ಮಾರ್ನಿಂಗ್ 4 eggs ತಗೋತೀನಿ ಮತ್ತೆ ಈವ್ನಿಂಗ್ 4 eggs. ಒಂದ್ ದಿನದಲ್ಲಿ 8 to 10 eggs ನಾ ಡೈಲಿ ತಗೊಳ್ತೀನಿ. ಸಮ್ ಟೈಮ್ಸ್ ಆಮ್ಲೆಟ್ ರೀತಿಯಲ್ಲಿ ಇರ್ಬೋದು, ಬಾಯ್ಲ್ಡ್ ರೀತಿಯಲ್ಲಿ ಇರ್ಬೋದು. ಮಿನಿಮಮ್ 8 to 10 eggs ನಾ ತಗೊಳ್ತೀನಿ ಡೈಲಿ. ಎಷ್ಟು 6 grams ಆಫ್ ಪ್ರೋಟೀನ್ ಇನ್ 1 whole egg ಇರುತ್ತೆ. ಸೊ whole egg ತಗೊಂಡಾಗ 6 grams ಆಫ್ ಪ್ರೋಟೀನ್ ಸಿಗುತ್ತೆ. ಈಗ ಜನಗಳು ಇಷ್ಟೆಲ್ಲ ಒಂದು ವೈರಲ್ ವಿಡಿಯೋ ಏನಂದ್ರೆ ಎಗ್ಸ್ ಇಂದ ಆ ನೈಟ್ರೋಫಿರಾನ್ ಬ್ಯಾಂಡ್ ಕಂಟೆಂಟ್ ಆಗಿರ್ತಕ್ಕಂಥ ನೈಟ್ರೋಫಿರಾನ್ ಏನು ಆಂಟಿಬಯೋಟಿಕ್ ಇದೆಯಲ್ಲ, ಸೊ ಅದು ಜಾಸ್ತಿ ಕಂಟೆಂಟ್ ಇಲ್ಲ. ಸೊ ಹಂಗ್ ನೋಡ್ಬೇಕಾದ್ರೆ ನಾವು ಚಿಕನ್ ತಿನ್ಬಾರ್ದು. ಇನ್ ಪೆಸ್ಟಿಸೈಡ್ಸ್ ಇರ್ತಕ್ಕಂಥ ಫ್ರೂಟ್ಸ್ ಆಗ್ಲಿ ಅಥವಾ ಮಾರ್ಕೆಟ್ ಅಲ್ಲಿ ಯಾವುದೇ ತರಕಾರಿಗಳೆಲ್ಲ ತಗೋಬೇಕಂದ್ರೆ ಸಮ್ ಆರ್ ದಿ ಅದರ್ ಥಿಂಗ್ ನಾವೆಲ್ಲ ತಗೊಳ್ತಾ ಇದೀವಿ. ಅಂದ್ರೆ ಎಲ್ಲನೇ ಇತ್ತೀಚೆಗೆ ಲೂಸ್ ಎಲ್ಲನೇ ಕಲಬೆರಕೆ ಬರ್ತಾ ಇದೆ. ಒಂದ್ ಮೊಟ್ಟೆ ಅಂದ್ರೆ ಪೂರ ಪ್ಯಾಕ್ ಇರ್ತದೆ. ಅದು ಒಂದು ಸಾಕಷ್ಟು ಇವತ್ತೊಂದು ಎಲ್ಲ ಕಡೆ ಸಾಕಷ್ಟು ಒಂದು ಇದರಲ್ಲಿ ಪರೀಕ್ಷೆಗಳಲ್ಲಿ ಕೂಡ ಮೊಟ್ಟೆ ಒಂದು ಕ್ವಾಲಿಟಿ ಇದೆ ಅಂತ ಹೇಳಿ ಸಾಕಷ್ಟು ಬಂದಾದ್ರೆ ಇವಾಗ ಈ ಒಂದು ಗೊಂದಲ ಸೃಷ್ಟಿಯಾಗಿದೆ ಮೇಡಮ್. ಸೊ ಓನ್ಲಿ ಅದು ಟೆಸ್ಟ್ ಮಾಡ್ಬೇಕಂತ ಒಂದೇ ಒಂದು ಬ್ರ್ಯಾಂಡ್ ಅದರಲ್ಲಿ ಅದು ಪ್ರಾಬ್ಲಮ್ ಕ್ರಿಯೇಟ್ ಮಾಡಿದೆ. ಸೊ ಒಂದೇ ಒಂದು ಬ್ರ್ಯಾಂಡ್ ಅಲ್ಲಿ ಮಾತ್ರ ಅದು ಪ್ರಾಬ್ಲಮ್ ಕ್ರಿಯೇಟ್ ಆಗಿದೆ ಟೆಸ್ಟ್ ಮಾಡಿರ್ತಕ್ಕಂಥದ್ದು. ಸೊ ಸರ್ಕಾರಕ್ಕೆ ನಾವೇನ್ ಕೇಳ್ಕೊತಿದೀವಿ ಅಂದ್ರೆ ಎಲ್ಲಾ ಜನಗಳು ಕನ್ಫ್ಯೂಸ್ ಆಗಿದ್ದಾರೆ. ಫಿಟ್ನೆಸ್ ಫೀಲ್ಡ್ ಅಲ್ಲಿ ಇರ್ತಕ್ಕಂಥ ಆಲ್ಮೋಸ್ಟ್ ಎಲ್ಲರಿಗೂ ಗೊತ್ತಾಗಿದೆ. ಇವತ್ತು ನಾಳೆ ಎಲ್ಲರೂ ಫಿಟ್ನೆಸ್ ಅಲ್ಲಿ ಅದ್ರಲ್ಲಿ ಫೋಕಸ್ ಮಾಡ್ತಿದ್ದಾರೆ. ಅವರಿಗೆಲ್ಲ ಡಿಫಿಕಲ್ಟ್ ಆಗ್ಬಿಡುತ್ತೆ. ಆದಷ್ಟು ಗವರ್ಮೆಂಟ್ ನಾವೇನ್ ಕೇಳ್ಕೊಳ್ಳೋದೇನಂದ್ರೆ ಅದರದ್ದು ಏನ್ ಗೊಂದಲ ಇದೆಯಲ್ಲ ಅದು ಪ್ರಾಬ್ಲಮ್ ನ ಆದಷ್ಟು ಅದನ್ನ ಚೆಕ್ ಮಾಡಿಸಿ ಅದನ್ನ ಏನದ ರಿಪೋರ್ಟ್ ನ ಆದಷ್ಟು ಬೇಗ ಜನರಿಗೆಲ್ಲ ಕನ್ಫ್ಯೂಷನ್ ಕ್ಲಿಯರ್ ಮಾಡ್ಬೇಕಂತ ನಾ ಕೇಳ್ಕೊಳ್ತೀನಿ. ಕ್ಯಾಮರಾ ಪರ್ಸನ್ ಭರತ್ ಜೊತೆ ನಾನು ಮಲ್ಲಿಕಾರ್ಜುನ್ ಮರ್ಕಲ, ರಿಪಬ್ಲಿಕ್ ಕನ್ನಡ, ಬೀದರ್.